ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ಗಿದು ಊಹೆ ಮಾಡಿಕೊಳ್ಳಲಾಗದಂಥ ಆಘಾತ. ಪಕ್ಷದಿಂದ ಹೊರಬಿದ್ದ ಮೇಲೆ ನಾನು ಮತ್ತಷ್ಟು ಬಲಿಷ್ಠನಾಗ್ತೀನಿ, ಹೊಸ ಪಕ್ಷ, ವಿಜಯದಶಮಿ ದಿನವೇ ಘೋಷಣೆ, ಅಭಿಪ್ರಾಯ ಸಂಗ್ರಹ, ರಾಜ್ಯ ಪ್ರವಾಸ ಅಂತೆಲ್ಲ ಅಬ್ಬರಿಸಿದ್ರು, ಆರ್ಭಟಿಸಿದ್ರು. ಮತ್ತು ಇನ್ನು ನನ್ನನ್ನು ಯಾರೂ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, 28ಕ್ಕೆ ನಾನೇ CM ಅಂತ ಘೋಷಣೆನೂ ಮಾಡಿಬಿಟ್ರಲ್ವ. ಆದರೆ ಏಕಕಾಲಕ್ಕೆ ಅವ್ರಿಗೆ ಬಹುದೊಡ್ಡ ಆಘಾತವೇ ಎದುರಾಗಿದೆ. ಇನ್ನು ಯತ್ನಾಳ್ ಅಂದುಕೊಂಡಿದ್ದನ್ನು ಸಾಧಿಸೋದು ಸಾಧ್ಯವೇ ಇಲ್ವಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದಲ್ಲ ಎರಡೆರಡು ಆಘಾತ ಅಂತ ಹೇಳಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಂಬರ್ 1, ಅವರ ಬೆನ್ನಿಗಿರುವ ಅತಿ ದೊಡ್ಡ ಬಲ. ಯಾವ ಬಲ ನನ್ನ ಬೆನ್ನಿಗಿದೆ ಮತ್ತು ಆ ಬಲದಿಂದ ನಾನು BJPಯನ್ನು ಅಲುಗಾಡಿಸಬಲ್ಲೆ, ಕಂಪಿಸುವಂತೆ ಮಾಡಬಲ್ಲೆ, ರೆಡ್ ಕಾರ್ಪೆಟ್ ಹಾಸಿ ನನ್ನನ್ನು ವಾಪಸ್ ಕರೆಸ್ಕೊಳ್ಬೇಕು BJP, ಅಷ್ಟು ದೊಡ್ಡ ಬಲ ನನ್ನ ಬಳಿ ಇದೆ ಅಂತ ಯಾವ ನಂಬಿಕೆ ಮೇಲೆ ಹೇಳ್ತಾರೋ ಯತ್ನಾಳ್, ಅಲ್ಲೇ ಈಗ ಆಘಾತ ಎದುರಾಗಿದೆ ನೋಡಿ. ಎರಡನೇದು, ಅವರು ನಂಬಿಕೊಂಡಿರುವಂತಹ ಟೀಮ್, ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಈಗ ಅಸಲಿ ಶಾಕ್ ಕೊಟ್ಟಿದೆ. ಮೊದಲನೇದಾಗಿ ಸಮುದಾಯದ ಆಘಾತ. ಪಂಚಮಸಾಲಿ ಸಮುದಾಯ ಯಾವ ರೀತಿ ತಿರುಗಿ ಬಿದ್ದಿದೆ ನೋಡಿ. ಪಂಚಮಸಾಲಿ ಸಮುದಾಯದ ಅಖಿಲ ಭಾರತ ಪಂಚಮಸಾಲಿ ಸಮಾಜದ ಟ್ರಸ್ಟ್ ಸಭೆ ಆಗಿದೆ ನಿನ್ನೆ. ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಪ್ರಮುಖ ಪಂಚಮಸಾಲಿಗಳು ಸ್ವಾಮೀಜಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವಿವಿಧ ಜಿಲ್ಲೆಗಳ ಪಂಚಮಸಾಲಿ ಸಮುದಾಯದ ಮುಖಂಡರು ಭಾಗಿಯಾಗಿದ್ದು, ಅಲ್ಲಿ ಸ್ವಾಮೀಜಿ ಅವರು ಯಾಕೆ ಈ ರೀತಿ ಒಬ್ಬ ನಾಯಕನ ಪರವಾಗಿ ನಿಲ್ತಾ ಇರೋದು, ಇದು ಸಮುದಾಯಕ್ಕೆ ಯಾವ ರೀತಿ ಲಾಭ ಮಾಡಿಕೊಡುತ್ತೆ, ಇದು ಕಿಂಚಿತ್ತೂ ಕೂಡ ಸರಿ ಇಲ್ಲ, ಸಮಾಜದ ಏಳ್ಗೆಗೆ, ಸಮಾಜದ ಅಭಿವೃದ್ಧಿಗೆ ಸ್ವಾಮೀಜಿ ಕೈ ಜೋಡಿಸ್ಲಿ, ಅವ್ರು ಹಿಂದೆಲ್ಲ ಮಾಡಿದ್ದಾರೆ ಅಂಥ ಕಾರ್ಯಗಳನ್ನು, ಅದನ್ನು ಮುಂದುವರಿಸಲಿ. ಆದರೆ ಯತ್ನಾಳ್ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಈಗ ಮೇಲೇನೋ ಅವ್ರದ್ದೊಂದು ದೊಡ್ಡ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಳ್ಳಲಾಗಿತ್ತು. ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ರು, ಡೆಡ್ಲೈನ್ ಹಾಕಿದ್ರು, ಯತ್ನಾಳ್ ಪರ ದೊಡ್ಡ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೂಗನ್ನು ಮೊಳಗಿಸಿದ್ರು. ಆದರೆ ಈಗ ಸಮುದಾಯವೇ ಸ್ವಾಮೀಜಿ ವಿರುದ್ಧ ಬಹುದೊಡ್ಡ ಸಭಾ ವೇದಿಕೆಯಲ್ಲಿಯೇ ತಿರುಗಿ ಬಿದ್ದಿರೋದು ನೋಡಿ. BJPಯಿಂದ ಉಚ್ಚಾಟನೆಗೊಂಡಿರುವಂಥ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಮತ್ತು ಬರೀ ಮಾತಷ್ಟೇ ಅಲ್ಲ, ಆ್ಯಕ್ಷನ್ಗೂ ಮುಂದಾಗ್ತಿದ್ದಾರೆ. ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಅವ್ರ ನಡೆಗೆ ಪಂಚಮಸಾಲಿ ಸಮಾಜದ ಪ್ರಮುಖ ಮುಖಂಡರು ತೀವ್ರ ಅಸಮಾಧಾನ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿರೋದು. ಈಗ ನಗರದ ಖಾಸಗಿ ಹೋಟೆಲ್ನಲ್ಲಿ, ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಶನಿವಾರ ಒಂದು ಬಿಗ್ ಮೀಟಿಂಗ್ ಆಗಿದೆ. ಅಖಿಲ ಭಾರತ ಪಂಚಮಸಾಲಿ ಸಮಾಜದ ಟ್ರಸ್ಟ್, ಸೊ ಇದು ಅಖಿಲ ಭಾರತ ಮಟ್ಟದ ಸಭೆಯಾಗಿತ್ತು, ಟ್ರಸ್ಟ್ ಸಭೆ. ಸಮಾಜದ ಮುಖಂಡರು ಚಿಂತನ ಮಂಥನ ಸಭೆ ನಡೆಸಿ ಶ್ರೀಗಳ ನಡೆಯನ್ನು ತೀವ್ರ ಖಂಡನೆ ಮಾಡಿ ಒಂದು ಸಂಕಲ್ಪ ಮಾಡಿದ್ದಾರೆ. ಈ ರೀತಿ ಬೆಳವಣಿಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಇದರಿಂದ ಸಮುದಾಯಕ್ಕೆ ಒಳ್ಳೆಯದಾಗಲ್ಲ ಅಂತ. ಸರಿ, ಯತ್ನಾಳ್ಗೆ BJP ಬೇಡ, ಯತ್ನಾಳ್ಗೆ ಯಡಿಯೂರಪ್ಪ ಅಥವಾ ಹೈಕಮಾಂಡ್ ಬೇಡ ಅಂದ ಮಾತ್ರಕ್ಕೆ ಇಡೀ ಸಮುದಾಯ ಯಾಕೆ ಒಂದು ರಾಷ್ಟ್ರೀಯ ಪಕ್ಷವನ್ನು, ಮತ್ಯಾವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದೇ ಇಲ್ವಾ BJP? ಮುಂದೆ ಯಾವತ್ತಾದರೂ ಅಧಿಕಾರಕ್ಕೆ ಬಂದಾಗ ಹಾಗಾದರೆ ಸಮುದಾಯಕ್ಕೆ ಆ ಬಲ ಬೇಡವಾ? ಯಾಕೆ ಕಳ್ಕೊಳ್ತಾರೆ? ಪಕ್ಷದ ಬಲವನ್ನು ಯಾಕೆ ಕಳ್ಕೊಳ್ಳೋಕೆ ರೆಡಿ ಇರುತ್ತೆ ಪಂಚಮಸಾಲಿ ಸಮುದಾಯ? ಹಾಗಾಗಿ ಹಲವು ಕಾರಣಗಳಿಂದ ಮತ್ತು ಒಬ್ಬ ವ್ಯಕ್ತಿಯ ಬೆನ್ನಿಗೆ ಇಡೀ ಸಮುದಾಯದ ಬಲ ಇದೆ ಅನ್ನೋ ರೀತಿಯಲ್ಲಿ ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಳ್ಳೋದು ಇದು ಸರಿ ಇಲ್ಲವೇ ಇಲ್ಲ ಅಂತ ನಿರ್ಧಾರವನ್ನು ತಗೊಂಡು ಸ್ವಾಮೀಜಿಯವರ ನಡೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಸೊ ಸಮುದಾಯ ಸ್ವಾಮೀಜಿಯ ಈ ನಡೆಯನ್ನು ಸಹಿಸಲ್ಲ, ತಕ್ಷಣ ಹೆಜ್ಜೆ ಹಿಂದಿಡಿ ಎನ್ನುವ ಸಂದೇಶವನ್ನು ರವಾನಿಸಿರೋದು. ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಪಂಚಮಸಾಲಿ ಸಮಾಜದ ಪ್ರಮುಖರು ಭಾಗಿಯಾಗಿದ್ದ ಸಭೆ ಇದು. ನಮ್ಮ ಸಮಾಜ ಇರೋದು ಯಾವುದೇ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷದ ಪರವಾಗಿ ಅಲ್ಲ. ಶ್ರೀಗಳು ಹೀಗೆ ವ್ಯಕ್ತಿಯ ಪರವಾಗಿ ಹೇಳಿಕೆಯನ್ನು ಕೊಡಲೂಬಾರ್ದು. ಮುಂದೆ ಯಾವುದೇ ವ್ಯಕ್ತಿಯ ಪರವಾಗಿ ಹೇಳಿಕೆ ನೀಡ್ತಾ ಹೋದರೆ ಅದು ಸರಿ ಇರಲ್ಲ. ನಮ್ಮ ಸಮಾಜ ಯಾವುದೇ ವ್ಯಕ್ತಿ ಕೇಂದ್ರಿತ ಆಗಬಾರ್ದು. ನಾಳೆ ಪಂಚಮಸಾಲಿಗಳು ಅಂದರೆ ಯತ್ನಾಳ್ ಅನ್ನೋ ರೀತಿಯಲ್ಲಿ ಮಾಡೋಕೆ ಹೊರಟ್ರೆ ಅದು ಸರಿ ಇಲ್ಲ. ಈ ಸಂದರ್ಭದಲ್ಲಿ ಈ ಸಂದೇಶವನ್ನು ನಾವು ಖಡಕ್ ಆಗಿ ರವಾನಿಸಲೇಬೇಕು ಅನ್ನೋ ತೀರ್ಮಾನವನ್ನು ತಗೊಂಡು ಎಚ್ಚರಿಕೆ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯದ ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ರು. ಅವ್ರು ಹೇಳೋದೇನು, ಪಂಚಮಸಾಲಿ ಸಮಾಜ ಲಿಂಗಾಯತರಲ್ಲಿ ಅತಿ ದೊಡ್ಡ ಸಮಾಜ ಆಗಿದೆ, ರಾಜಕೀಯವಾಗಿ ಯಾವುದೇ ಪಕ್ಷಕ್ಕೆ ವ್ಯಕ್ತಿಗಳಿಗೆ ಸೀಮಿತ ಆಗಿಲ್ಲ. ಇತ್ತೀಚೆಗೆ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸುವಂಥ ನಿಟ್ಟಿನಲ್ಲಿ ಹೋರಾಟ ಎಲ್ಲ ಆಯಿತು. ಆದರೆ ಆ ಸಂಘಟನೆ ಆಯ್ತೇ ಬಿಟ್ಟರೆ
ಕಾನೂನಾತ್ಮಕವಾಗಿ ಗುರಿ ಸಾಧಿಸುವಲ್ಲಿ ಸಾಧ್ಯ ಆಗಲೇ ಇಲ್ಲ. ಹೀಗಾಗಿ ಈ ನಿಟ್ಟಿನಲ್ಲಿ ಸಮಾಜವನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಲಪಡಿಸೋ ಕಾರ್ಯ ಆಗಬೇಕು. ಸಮಾಜದ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕೇವಲ ಒಬ್ಬ ವ್ಯಕ್ತಿಯ ಹಿಂದೆ ನಿಂತು ಅವರ ರಾಜಕೀಯಕ್ಕೆ ನೆರವಾಗುವ ಬದಲು ಸಮುದಾಯದ ಏಳ್ಗೆಗೆ ಶ್ರಮಿಸಬೇಕಾಗಿದೆ. ಒಂದು ಪಕ್ಷಕ್ಕೆ ಸೀಮಿತ ಆಗುವಂಥ ಕೆಲಸನೂ ಆಗಬಾರದು. ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದ ದಿಕ್ಕು ತಪ್ಪಿಸುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಇದ್ರ ಬದಲಾಗಿ ಸಮಾಜದ ಹಿತಕ್ಕಾಗಿ ಹೋರಾಟ, ಸಂಘಟನೆ ಮಾಡಬೇಕು ಸ್ವಾಮೀಜಿ ಆದವರು ಅಂತ ಕರೆ ಕೊಟ್ಟಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಾಜದ ಬಾಂಧವರು ಏಕ ವ್ಯಕ್ತಿ ಮತ್ತು ಪಕ್ಷಗಳತ್ತ ಹೋಗ್ತಾ ಇರುವ ಸ್ವಾಮೀಜಿಗಳನ್ನು ಬೆಂಬಲಿಸಲೇಬಾರದು ಅಂತ ಸ್ವಾಮೀಜಿಯ ವಿರುದ್ಧವೇ ತಿರುಗಿ ಬಿದ್ದಿರೋದು. ಸಮಾಜದ ಸಂಘಟನೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಮುನ್ನಡಿಬೇಕು, ನಮ್ಮ ಸಮುದಾಯಕ್ಕೆ ಒಳಿತಾಗಬೇಕೇ ಬಿಟ್ಟರೆ ಯಾರೊಬ್ಬರ ಬೆನ್ನಿಗೆ ನಿಂತು ಅವರ ಕೈಗೊಂಬೆ ಆಗೋದಿಕ್ಕಿಲ್ಲ ನಮ್ಮ ಸಮುದಾಯ ಅನ್ನುವಂಥ ಖಡಕ್ ಎಚ್ಚರಿಕೆ ಕೊಟ್ಟು ಬಿಸಿ ಮುಟ್ಟಿಸಿದ್ದಾರೆ. ಸೊ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವ್ರಿಗೂ ಕೂಡ ಆಘಾತ ಎದುರಾಗಿದೆ. ಯತ್ನಾಳ್ ಅವರ ಬೆನ್ನಿಗೆ ನಿಂತು ಮತ್ತು ಯತ್ನಾಳ್ ಯಾವ ಸಮುದಾಯ ನನ್ನ ಜೊತೆಗಿದೆ, ಬರೀ ಪಂಚಮಸಾಲಿಯಲ್ಲ ಇಡೀ ಲಿಂಗಾಯತ ಸಮುದಾಯದ ನಮ್ಮ ಜೊತೆಗಿದೆ ಅಂತ ಹೇಳ್ಕೊಳ್ತಾ ಇದ್ರು. ಈಗ ಪಂಚಮಸಾಲಿಗಳು ಕೂಡ ನಿಮ್ಮ ಜೊತೆಗೆ ಸಂಪೂರ್ಣವಾಗಿಲ್ಲ, ನೆನಪಿಟ್ಕೊಳ್ಳಿ, ನೀವು ಒಂದು ತಂಡ ಕಟ್ಕೊಂಡಿದ್ದೀರಿ ಅಷ್ಟೇ ಅನ್ನುವಂಥ ಎಚ್ಚರಿಕೆಯನ್ನು ರವಾನಿಸಿರೋದು. ಇದು ಅಖಿಲ ಭಾರತ ಪಂಚಮಸಾಲಿಗಳ ಟ್ರಸ್ಟ್ ಸಭೆಯಲ್ಲಿ ಆಗಿರುವಂಥ ನಿರ್ಧಾರ. ಇದು ಒಂದು ಆಘಾತ. ಆದರೆ ಮತ್ತೊಂದು ಕಡೆಗೆ ಯತ್ನಾಳ್ ಅವ್ರಿಗೆ ನೋಡಿ, ಅವರ ಅತ್ಯಾಪ್ತರು ರೆಬಲ್ ಟೀಮಲ್ಲಿ ಗುರುತಿಸ್ಕೊಂಡಿದ್ರು. ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರತಾಪ್ ಸಿಂಹ ಇರಬಹುದು, ಕುಮಾರ್ ಬಂಗಾರಪ್ಪ ಇರಬಹುದು, ಪ್ರಮುಖರೆಲ್ಲರೂ ಕೂಡ ಇದ್ದಿದ್ದರಿಂದಾಗಿ ಯತ್ನಾಳ್ ಅಬ್ಬರ ಇನ್ನಷ್ಟು ಜಾಸ್ತಿ ಆಯಿತು. ನನ್ನ ಜೊತೆ ಒಂದು ಟೀಮ್ ಇದೆ, ಸೀನಿಯರ್ಸ್ ಇದ್ದಾರೆ, ಕೆಲವರು ನನ್ನ ಜೊತೆ ನೇರವಾಗಿ ಕಾಣಿಸ್ಕೊಳ್ತಿದ್ದಾರೆ, ಇನ್ನು ಕೆಲವರು ನೇರವಾಗಿ ಕಾಣಿಸ್ಕೊಳ್ತಿಲ್ಲ, ಬಟ್ ನನ್ನ ಬೆನ್ನಿಗಿದ್ದಾರೆ ಅನ್ನೋ ಧೈರ್ಯದ ಮೇಲೆ ಅವರು ಹಿಗ್ಗಮುಗ್ಗ ವಾಗ್ದಾಳಿ ಶುರು ಮಾಡಿದ್ರು, ಸಮರವನ್ನು ಸಾರ್ಬಿಟ್ರು, ಹೈಕಮಾಂಡ್ ವಿರುದ್ಧ ಮಾತಾಡೋಕ್ಕೂ ಶುರು ಮಾಡಿಬಿಟ್ರು. ಆದರೆ ಅತಿರೇಕಕ್ಕೆ ಹೋದಾಗ ಹೈಕಮಾಂಡ್ ಆ್ಯಕ್ಷನ್ ತಗೊಳ್ತು. ಆದರೆ ಅವರನ್ನು ಯಾರೂ ರಕ್ಷಿಸೋಕೆ ಬರಲಿಲ್ಲ. ಡೆಲ್ಲಿ ಮಟ್ಟದಿಂದ ಹಿಡಿದು ರಾಜ್ಯದ ನಾಯಕರ ತನಕ ಯತ್ನಾಳ್ ಬೆನ್ನಿಗೆ ನಿಂತವ್ರು ಯಾರೂ ಇಲ್ಲ ಆ ಹೊತ್ತಲ್ಲಿ. ಈಗ ನೋಡಿ, ಈಗ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಯಾವ ರೀತಿ ಆಘಾತ ಕೊಡ್ತಿದ್ದಾರೆ ಅಂತ. ಹೊಸ ಪಕ್ಷ ಅನ್ನೋದೇ ಹೌದಾದರೆ, ಮೊನ್ನೆನೇ ಹೇಳಿದ್ರಲ್ವ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಹೊಸ ಪಕ್ಷ ಕಟ್ಟಲ್ಲ ಅಂತ ಅಂದ್ಕೊಂಡಿದ್ದೀವಿ, ಅಕಸ್ಮಾತ್ ಹೊಸ ಪಕ್ಷ ಅಂತ ಹೋದರೆ ನಾವಂತೂ ಆ ಕಡೆ ಸುಳಿಯಲ್ಲ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೆ ಕ್ಲಿಯರ್ ಮಾಡ್ತಿದ್ದಾರೆ, ಯತ್ನಾಳ್ಗೆ ಕ್ಲಿಯರ್ ಮಾಡಿರೋದು, ನೇರ ಅವ್ರನ್ನೂ ಕರ್ಕೊಂಡು ಕ್ಲಿಯರ್ ಮಾಡಿದ್ದಾರೆ. ನೀವು ಹೊಸ ಪಕ್ಷ ಅಂದರೆ ನಾವು ನಿಮ್ಮ ಜೊತೆಗೆ ಬರಲ್ಲ, ನಮ್ಮ ಕಡೆಗೆ ಬರಲೇಬೇಡಿ, ನೀವು ನಮ್ಮ ಕಡೆಗೆ ಬರಬೇಡಿ, ನಮಗೆ ಸಮಸ್ಯೆ ಆಗುತ್ತೆ. ಸೊ ನಾವು ಒಂದು ಕುಟುಂಬದ ವಿರುದ್ಧ ಹೋರಾಟ ಮಾಡಿದ್ವಿ, ಭ್ರಷ್ಟಾಚಾರದ ವಿರುದ್ಧ ಒಂದು ಸಂಘಟನೆ ಮಾಡೋಣ ಅಂತ ಹೋದ್ವಿ, ಆದರೆ ನಿಮ್ದು ಅತಿರೇಕಕ್ಕೆ ಹೋಯ್ತು. ಮಾತು ಕಂಟ್ರೋಲಲ್ಲಿ ಇಡಿ ಅಂತ ನಾವು ನಿಮ್ಗೆ ಎಷ್ಟು ಸಲ ಹೇಳಿಲ್ಲ. ಉಚ್ಚಾಟನೆ ಬಳಿಕ ಕೂಡ ಸಿದ್ದೇಶ್ವರ್ ಅವರ ಅಪಾರ್ಟ್ಮೆಂಟಲ್ಲಿ ಮೀಟಿಂಗ್ ಆಯ್ತಲ್ಲ, ಅಲ್ಲೂ ಎಚ್ಚರಿಕೆ ಕೊಡಲಾಯಿತು, ನಾವು ಕೆಲಸ ಅಷ್ಟೇ ಮಾಡೋಣ, ಜೊತೆಗಿರ್ತೀವಿ, ನಿಮ್ಮನ್ನು ವಾಪಸ್ ಕರ್ಕೊಳ್ತೀವಿ, ಆದರೆ ಮಾತಾಡಬಾರ್ದು ನೀವು ಅಂತ. ಅದಾದ ಮೇಲೆ ಪಕ್ಷ ಕಟ್ತೀನಿ ಅನ್ನೋ ಘೋಷಣೆ ಮಾಡಿದ್ರು ಯತ್ನಾಳ್. ಸೊ ಯಾರ ಮಾತೂ ಕೇಳ್ತಿಲ್ಲ. ಯತ್ನಾಳ್ ಈಗ ಹೊರೆಯಾಗಿದ್ದಾರೆ ಈ ಟೀಮ್ಗೂ ಕೂಡ. ನೇರ ಹೇಳಿಬಿಟ್ಟಿದ್ದಾರೆ, ಹೊಸ ಪಕ್ಷ ಅನ್ನೋದೇ ಹೌದಾದರೆ ನೀವು ನಮ್ಮ ಕಡೆಗೆ ಬರಲೇಬೇಡಿ. ಉಚ್ಚಾಟನೆಗೊಂಡ ಸಹೋದ್ಯೋಗಿ ಯತ್ನಾಳ್ಗೆ ಯಾವ ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದರೆ, ರೆಬಲ್ ಟೀಮ್ ನಮಗೆ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಹೇಳ್ತಾ ಇದೆ, ಸಂಕಷ್ಟ ತಂದೊಡ್ಬೇಡಿ ನಮಗೆ ಅಂತ. ಯತ್ನಾಳ್ ಜೊತೆಗೆ ಬೆಂಗಳೂರಲ್ಲಿ ರೆಬಲ್ಗಳಿಂದ ಮತ್ತೊಂದು ಮೀಟಿಂಗ್ ಆಗಿದೆ. ಆ ಮೀಟಿಂಗಲ್ಲಿ ನೀವು ಹೊಸ ಪಕ್ಷ ಮಗದೊಂದು ಅಂತ ಇನ್ನು ಮಾಧ್ಯಮದ ಮುಂದೆನೋ ಮತ್ತೊಂದು ಕಡೆನೋ ಮಾತನಾಡಿದ್ದೇ ಹೋದಾದರೆ, ಹೈಕಮಾಂಡ್ ವಿರುದ್ಧ, BJPಯ ವಿರುದ್ಧ ತುಟಿ ಬಿಚ್ಚಿದ್ದೇ ಹೋದಾದರೆ ನಮ್ಮ ಕಡೆ ಬರಲೇಬೇಡಿ. ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಕೊಟ್ಟಿರುವಂಥ ಸಂದೇಶ ಇದು. ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗುತ್ತೆ, ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ, ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದಿರಿ. ಯಾಕೆ ನೀವು ಇಷ್ಟು ಗಡ್ಬಿಡಿ ಮಾಡ್ತಾ ಇದ್ದೀರಿ? ಅಲ್ಲಿ ತನಕ ಸುಮ್ಮನಿರಿ. ನಾವು ದೇವೇಂದ್ರ ಫಡ್ನವೀಸ್ ಅವರ ಮೂಲಕ ಹೈಕಮಾಂಡ್ ನಾಯಕರ ಮನವೊಲಿಸಿ ನಿಮ್ಮನ್ನು ವಾಪಸ್ ಕರೆಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಇದುವರೆಗೆ ಘಟಾನುಘಟಿಗಳೇ ಹೊಸ ಪಕ್ಷ ಕಟ್ಟಿ ಯಶಸ್ವಿಯಾಗಿಲ್ಲ, ನಿಮಗೂ ಗೊತ್ತು. ಅದರಿಂದ ಏನೂ ಲಾಭ ಆಗಿಲ್ಲ, ನಿಮಗೂ ಲಾಭ ಇಲ್ಲ, ನಮಗಂತೂ ನಷ್ಟನೇ. ಸೊ ಇದ್ರ ಸುದ್ದಿನೇ ಎತ್ತಬೇಡಿ. ನೀವು ಪಕ್ಷ ಸ್ಥಾಪಿಸಿ ಎಡವಟ್ಟಾಗಿರೋದೇ ಜಾಸ್ತಿ ಇದೆ. ಅಂಥದ್ರಲ್ಲಿ ನೀವು ಈಗ ಏಕಾಂಗಿಯಾಗಿ ಹೊರಟು ನಿಂತರೆ ಯಾರು ಬರ್ತಾರೆ ನಿಮ್ಮ ಜೊತೆಗೆ? ಯಾರು ನೀವು ಪಕ್ಷ ಕಟ್ತೀನಿ ಅಂದ ತಕ್ಷಣ ಎಲ್ಲ ಬಂದುಬಿಡ್ತಾರೆ. ಸೊ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳುವಂಥ ಪ್ರಯತ್ನ ಬಹುದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ತನಕ ಸುಮ್ಮನಿರೋದಾದರೆ ಇರಿ, ಇಲ್ಲ ಮತ್ತೆ ನೀವು ಅಬ್ಬರ ಆರ್ಭಟ ಅನ್ನೋದಕ್ಕೆ ಹೋದರೆ ನಮ್ಮ ಕಡೆಗೆ ಬರಲೇಬೇಡಿ ಅನ್ನುವ ಅಂತಿಮ ಸಂದೇಶ ರವಾನೆಯಾಗಿದೆ. ಸೊ ಏಕಾಂಗಿಯಾಗಿ, ಸಂಪೂರ್ಣ ಏಕಾಂಗಿಯಾಗಿ ಇನ್ನೇನು ಮಾಡಲಿದ್ದಾರೆ ಯತ್ನಾಳ್? ಸಮುದಾಯದ ಬಲ ಸಂಪೂರ್ಣವಾಗಿದೆ ಅಂತ ಹೇಳ್ಕೊಳ್ತಿದ್ರು, ಬಟ್ ತನ್ನ ಜೊತೆಗೆ ಒಂದು ಪೀಠ, ಒಂದಿಷ್ಟು ಜನ ಇದ್ದಾರೆ ಅಷ್ಟೇ. ಯತ್ನಾಳ್ ಜೊತೆಗೆ ಒಂದು ಪೀಠ, ಒಂದಿಷ್ಟು ಜನ ನಿಂತಿರಬಹುದು, ಸಮುದಾಯ ನಿಂತಿಲ್ಲ ಅನ್ನುವಂಥ ಬಿಗ್ ಮೆಸೇಜ್ ಓಪನ್ ಆಯಿತು.
ಅದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಸೇರಿದಂತೆ ಪ್ರಮುಖ ನಾಯಕರು ಅವ್ರದ್ದು ಬಲವಾಗಿದ್ದವರು, ಹಣಬಲ ಜನಬಲವಾಗಿದ್ದವರು ಈಗ ಸೆಡ್ಡು ಹೊಡೆದಿದ್ದಾರೆ. ಸೊ ಇನ್ನು ಮುಂದೆ ಏನು ಮಾಡ್ತಾರೆ ಯತ್ನಾಳ್? ವಿಜಯೇಂದ್ರಗೆ ಇನ್ನೇನು 1 ವಾರ 2 ವಾರಗಳಲ್ಲಿ ಪಟ್ಟ ಖಚಿತ ಆಗಬಹುದು. ಮರು ಆಯ್ಕೆ ಆಗಿದ್ದೇ ಹೌದಾದ್ರೆ 3 ವರ್ಷ, ಮರು ಆಯ್ಕೆ ಘೋಷಣೆ ಮಾಡಿದ್ರೆ ಇನ್ನೊಂದು ವರ್ಷ. ಎರಡರೊಳಗೊಂದು ಸದ್ಯಕ್ಕಂತೂ ಅವ್ರಿಗೆ ತಲೆನೋವಿಲ್ಲ. ಮುಂದೆ ಅವರು ಕೊಟ್ಟಿರುವಂಥ ಟಾಸ್ಕನ್ನು ಕೈಗೆತ್ತಿಕೊಂಡು ಸವಾಲನ್ನು ಸ್ವೀಕರಿಸಿ ಸಾಬೀತು ಮಾಡಿ ತೋರಿಸಿದ್ರೆ ಭದ್ರ ಆಗುತ್ತೆ, ಇಲ್ಲ ಬದಲಾವಣೆ ಆಗುತ್ತೆ. ವಿಜಯೇಂದ್ರ ಅವ್ರಿಗೆ ಎಲ್ಲವೂ ಸಲ್ಲಿಸು ಸವಾಲುಗಳೇ ಇಲ್ಲ ಅಂತಲ್ಲ, ಬೇಕಾದಷ್ಟು ಸವಾಲುಗಳಿವೆ. ಎಲ್ಲರನ್ನ ಸರಿದೂಗಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನಿನ್ನೆ ವಿನಯ್ ಸೋಮಯ್ಯ ಸಾವಿನ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ, ವಿಜಯೇಂದ್ರ, ಯದುವೀರ್ ಒಡೆಯರ್ ಎಲ್ಲ ಒಟ್ಟೊಟ್ಟಿಗೆ ಪ್ರೊಟೆಸ್ಟ್ಗೆ ಹೋಗಿದ್ರು ತಾನೆ. ಆಗುತ್ತೋ ಬಿಡುತ್ತೋ ಪಕ್ಷದ ವೇದಿಕೆಯಲ್ಲಿ ಒಟ್ಟಿಗೆ ಕೈ ಜೋಡಿಸಿ ನಡಿಬೇಕು. ಏನೇ ಸಮಸ್ಯೆ ಇದ್ದರೂ ಆಂತರಿಕವಾಗಿ ಬಗೆಹರಿಸ್ಕೊಳ್ಬೇಕು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿರೋದು ಅದೇ ವಿಜಯೇಂದ್ರಗೆ. ನೀವು ಇನ್ನು ಮುಂದೆ ರೆಬಲ್ಗಳಿರಲಿ ಮತ್ತೊಬ್ಬರಿರಲಿ ಅವರನ್ನು ಒಟ್ಟಿಗೆ ತಗೊಂಡು ಹೋಗೋದೇ ನಿಮಗಿರೋ ಟಾಸ್ಕು. ಅದನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿ ಉಚ್ಚಾಟನೆಯ ಸರಣಿ ಮುಂದುವರಿಯಲ್ಲ ನೆನಪಿರಲಿ ಅನ್ನೋದನ್ನು ಹೇಳಿ ಮುಗಿಸಾಗಿದೆ. ಸೊ ಆ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮುಂದೆ ಸಾಗಲು ಯಶಸ್ವಿ ಆದರೆ ವಿಜಯೇಂದ್ರ ವಿನ್ ಆಗ್ತಾರೆ, ಇಲ್ಲ ಇನ್ನೊಬ್ಬರು ಬರ್ತಾರೆ. ಆದರೆ ಯತ್ನಾಳ್ ಎಡವಟ್ಟು ಮಾಡಿಕೊಂಡ್ರ ಈ ಪರಿಸ್ಥಿತಿಯಲ್ಲಿ ಅತಿ ವೇಗಕ್ಕೆ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.